ದರ್ಶನ್ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿರುವ ಆರೋಪದಡಿ ಜೈಲು ಸೇರಿದ್ದಾರೆ. ದರ್ಶನ್ ಬಗ್ಗೆ ಆತನ ಪತ್ನಿ ವಿಜಯಲಕ್ಷ್ಮಿ ಅವರು ಇದುವರೆಗೂ ಎಲ್ಲೂ ಮಾತನಾಡಿಲ್ಲ. ಆದರೆ ಅವರು ಸದ್ದಿಲ್ಲದೆ ಪತಿಯ ರಕ್ಷಣೆಗೆ ತನ್ನ ಶಕ್ತಿ ಮೀರಿ ಪ್ರಯತ್ನವಂತೂ ಪಡ್ತಿದ್ದಾರೆ. ನಿಜಕ್ಕೂ ವಿಜಯಲಕ್ಷ್ಮಿ ಅವರು ಗ್ರೇಟ್ ಕಣ್ರಿ. ದರ್ಶನ್ ಕೊಲೆ ಕೇಸ್ನಲ್ಲಿ ಬರೀ ಆರೋಪಿಯೋ ಅಪರಾಧಿಯೋ ಗೊತ್ತಿಲ್ಲ, ಅದು ಕೋರ್ಟ್ನಲ್ಲಿ ನಿರ್ಧಾರ ಆಗುತ್ತೆ. ಆದರೆ ಸದ್ಯ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಏಚು ಆರೋಪಿ. ದರ್ಶನ್ನನ್ನ ಪೊಲೀಸರು ಅರೆಸ್ಟ್ ಮಾಡಿದ ವಿಚಾರ ತಿಳಿತಾ ಇದ್ದಂತೆ ಪತ್ನಿ ವಿಜಯಲಕ್ಷ್ಮಿ ಅವರು ಇನ್ಸ್ಟಾಗ್ರಾಮ್ನಲ್ಲಿ ಅವ್ರನ್ನ ಅನ್ಫಾಲೋ ಮಾಡಿ ಸುದ್ದಿಯಾಗಿದ್ರು. ಅಲ್ಲದೆ ತನ್ನ ಖಾತೆಯನ್ನ ಡಿಆಕ್ಟಿವೇಟ್ ಕೂಡ ಮಾಡಿದ್ರು. ಆದರೆ ಇದೀಗ ಪುನಃ ವಿಜಯಲಕ್ಷ್ಮಿ ಅವರು ಇನ್ಸ್ಟಾಗ್ರಾಮ್ ಖಾತೆ ಆಕ್ಟಿವೇಟ್ ಮಾಡಿದ್ದಾರೆ. ಇನ್ನು ವಿಜಯಲಕ್ಷ್ಮಿ ಅವರು ತನ್ನ ಪತಿ ದರ್ಶನ್ಗಾಗಿ ಕಾನೂನು ಹೋರಾಟಕ್ಕೆ ಸಾಥ್ ನೀಡಿದ್ದಾರೆ. ದರ್ಶನ್ ಅವರು ಜಾಮೀನಿಗಾಗಿ ವಕಾಲತ್ತು ವಹಿಸಿರುವ ವಕೀಲರಾದ ರಂಗನಾಥ್ ರೆಡ್ಡಿ ಮತ್ತು ಅನಿಲ್ ಬಾಬು ಅವರನ್ನು ವಿಜಯಲಕ್ಷ್ಮಿ ಅವರೇ ನೇಮಿಸಿದ್ದು ಕೇಸಿನ ಸಂಪೂರ್ಣ ವ್ಯವಹಾರಗಳನ್ನು ನೋಡ್ಕೋತಿದ್ದಾರೆ. ಇದನ್ನು ಸ್ವತಃ ವಕೀಲರೇ ದೃಢಪಡಿಸಿದ್ದಾರೆ. ವಿಜಯಲಕ್ಷ್ಮಿ ಅವರಂತಹ ಪತ್ನಿಯನ್ನು ಪಡೋಕ್ಕೆ ದರ್ಶನ್ ನಿಜಕ್ಕೂ ಪುಣ್ಯ ಮಾಡಿದ್ರು ಎಂದು ಅಭಿಮಾನಿಗಳು ಕಾಮೆಂಟ್ ಮಾಡೋಕ್ಕೆ ಶುರುವಾಗಿದ್ದಾರೆ. ಸ್ವತಃ ತನಗೆ ಹಿಗ್ಗಾಮುಗ್ಗ ಹೊಡೆದು ದರ್ಶನ್ ಜೈಲು ಸೇರಿದಾಗಲೂ ರಾಜಿ ಸಂಧಾನಕ್ಕೆ ಒಪ್ಪಿ ದರ್ಶನ್ ಅವರನ್ನು ಬಚಾವ್ ಮಾಡಿದ್ದು ಇದೇ ವಿಜಯಲಕ್ಷ್ಮಿ. ದರ್ಶನ್ ಅವ್ಯಾಚ ಶಬ್ದಗಳಿಂದ ಬಾಯಿಗೆ ಬಂದಂತೆ ಪತ್ನಿ ಅನ್ನೋ ಕಿಂಚಿತ್ತು ಪ್ರೀತಿ ಗೌರವ ಇಲ್ಲದೆ ಮಾತನಾಡಿದಾಗಲೂ ಸಹಿಸಿಕೊಂಡಿದ್ರು. ಯಾಕೆ ಪವಿತ್ರ ಗೌಡ ವಿಚಾರದಲ್ಲಿ ವಿಜಯಲಕ್ಷ್ಮಿ ಯಾವತ್ತೂ ತನ್ನ ಸಹನೆಯನ್ನು ಕಳೆದುಕೊಂಡವರಲ್ಲ. ತನ್ನ ಪತಿಯನ್ನು ತನ್ನ ಜೊತೆ ಜೋಪಾನವಾಗಿಟ್ಟುಕೊಳ್ಳುವ ಹೃದಯ ಶ್ರೀಮಂತಿಕೆ ತೋರಿಸುತ್ತಲೇ ಬಂದಿದ್ದಾರೆ. ಈಗ ದರ್ಶನ್ ಅವರು ಕೊಲೆ ಕೇಸ್ನಲ್ಲಿ ಕಂಬಿ ಎಣಿಸುತ್ತಿರುವಾಗಲೂ ಬಹಳ ತಾಳ್ಮೆ ಹಾಗೂ ಸ್ಥಿತಪ್ರಜ್ಞೆಯಿಂದ ನಡೆದುಕೊಳ್ತಾ ಇದ್ದಾರೆ. ಎಲ್ಲೂ ಮಾತನಾಡದೆ ವಕೀಲರನ್ನು ನೇಮಿಸಿ ಪತಿಯ ರಕ್ಷಣೆಗೆ ಪ್ರಯತ್ನಿಸುತ್ತಾ ಇದ್ದಾರೆ. ದರ್ಶನ್ ಅವರು ಇನ್ನಾದರೂ ಪತ್ನಿ ವಿಜಯಲಕ್ಷ್ಮಿ ಅವರನ್ನು ಚೆನ್ನಾಗಿ ನೋಡಿಕೊಳ್ಳಲಿ ಎಂದು ಅವರ ಅಭಿಮಾನಿಗಳ ಆಶಯ. ಕಟ್ಕೊಂಡೋಳೆ ಕೊನೆ ತನಕ ಎಂತ ನೆಟ್ಟಿಗರು ಅಭಿಪ್ರಾಯವನ್ನು ವ್ಯಕ್ತಪಡಿಸಲಾರಂಭಿಸಿದ್ದಾರೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಾಮೆಂಟ್ ಮಾಡಿ.